ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ಯಾರಿ ಫೋಲ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆಯೇ ಬೆಲ್ ಐಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಸ್ಯಾರಿ ಫೋಲ್ಡಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲಾದರೂ ಇವಾಗ ನಾವು ಅರ್ಜೆಂಟಾಗಿ ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ, ಅಕಸ್ಮಾತಾಗಿ ಊರುಗಳಿಗೆ ಹೋಗಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ಬೇಗ ಸೀರೆ ಉಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸೀರೆನ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂತಂದರೆ ಆವಾಗ ನಾವು ತುಂಬ ಬೇಗನೆ ಸ್ಯಾರಿನ ಉಡ್ಬೋದು. ಆ ಕಾರಣದಿಂದ ಇವತ್ತು ನಾನು ಸ್ಯಾರಿ ಫೋಲ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗಾಗಲೇ ನಾನು ಮೊದಲಿಗೆ ಸ್ಯಾರಿ ನೀಟಾಗಿ ಐರನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಇವಾಗ ಸೆರಗಿನ ಭಾಗ. ಮೊದಲಿಗೆ ನಾವು ಈ ಸೆರಗಿನ ಭಾಗವನ್ನು ನಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನಾವು ಈ ಥರ ನೋಡಿಕೊಂಡು ನಾವು ಭುಜದ ಹತ್ರ ಒಂದು ಪಿನ್ನನ್ನು ಹಾಕ್ಕೊಂಡು ಬಿಡಬೇಕಿಲ್ಲಿ. ಇಲ್ಲಿ ಆ ಥರ ನಾವು ಪಿನ್ ಹಾಕ್ಕೊಂಡ್ವಿ ಅಂತಂತಂದರೆ ಅಲ್ಲಿವರೆಗೂ ನಾವು ಭುಜದ ಹತ್ರ ನೆರಿಗೆ ಹಿಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗೆಯೇ ಈ ಸೇಫ್ಟಿ ಪಿನ್ಗಳು ಅಷ್ಟೇ, ಅಲ್ಲಿ ಇಲ್ಲಿ ಇದ್ದರೆ ಬೇಗ ಸಿಕ್ಕೋದಿಲ್ಲ. ಹಾಗಾಗಿ ನಮ್ಮ ಬಳೆಗೆ ಹಾಕ್ಕೊಂಡ್ವಿ ಅಂತಂದರೆ ಬೇಗ ನಾವು ಸೇಫ್ಟಿ ಪಿನ್ಗಳನ್ನ ಪಿನ್ ಮಾಡೋದಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಇಷ್ಟು ಉದ್ದ ನಮಗೆ ಸೆರಗಿಗೋಸ್ಕರ ಬೇಕಾಗಿರೋಂಥ ಭಾಗ ಆಯಿತು. ಈಗ ಈ ಸೀರೆ ನಮ್ಮ ಹೊಟ್ಟೆ ಸುತ್ತಲೂ ಕೂಡ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸುತ್ತನ್ನು ನಾವು ಸುತ್ತಕೊಂಡು ಎಲ್ಲಿಗೆ ನಾವು ಸಿಗಿಸ್ಕೋಬೇಕು ಅಂದ್ಕೊತೀವೋ ಸೀರೆ ಇದನ್ನು ನೆರಿಗೆಗಳನ್ನ ಅಲ್ಲಿವರೆಗೂ ಈ ಥರ ಮೆಜರ್ಮೆಂಟ್ ನೋಡಿಕೊಂಡು ಸುತ್ತಕೊಂಡು ಅಲ್ಲಿನೂ ಕೂಡ ಒಂದು ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು ನಾವು. ಆವಾಗ ಅಲ್ಲಿಂದ ಮುಂದಕ್ಕೆ ನಾವು ನೆರಿಗೆ ಹಿಡ್ಕೊಳ್ಳೋದಕ್ಕೆ ಸುಲಭವಾಗಿ ಗೊತ್ತಾಗುತ್ತೆ. ಆ ಕಾರಣದಿಂದ ಆ ಥರ ನಾವು ಅಲ್ಲಿಯೂ ಕೂಡ ಒಂದು ಪಿನ್ನನ್ನು ಹಾಕಿಬಿಟ್ಟು ನಾವು ಇವಾಗ ನೆರಿಗೆ ಹಿಡಿಯೋದಕ್ಕೆ ಶುರು ಮಾಡೋಣ. ಈಗ ಸೆರಗನ್ನ ಮೇಲೆ ಹಾಕ್ಕೊಂಡು ನಾವು ಈಗ ಸೈಡಲ್ಲೂ ಕೂಡ ಎಷ್ಟು ಲೆಂತ್ ಬರುತ್ತೆ ಅದನ್ನು ನಾವು ನೋಡಿಕೊಂಡು ಅಲ್ಲಿನೂ ಕೂಡ ಒಂದು ಪಿನ್ನನ್ನು ಹಾಕ್ಕೊಂಡು ಅಲ್ಲಿಂದ ಮುಂದಕ್ಕೆ ನಾವು ನೆರಿಗೆಯನ್ನು ಹಿಡ್ಕೊಂಡ್ರೆ ಕರೆಕ್ಟಾಗಿ ನೆರಿಗೆಗಳು ಬರುತ್ತೆ. ಹಾಗಾಗಿ ಮೇಲ್ಗಡೆಗೆ ಸೆರಗು ಹಾಕ್ಕೊಂಡು ಆಮೇಲೆ ಕೆಳಗಡೆಗೆ ನಾವು ಪಿನ್ನನ್ನು ಹಾಕ್ಕೋಬೇಕು. ಈಗ ನೋಡಿ, ಸೆರಗಿನ ನೆರಿಗೆಗಳು ನಿಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲ ನೋಡಿಕೊಂಡು ಇವಾಗ ಸೆರಗಿನ ಹತ್ರ ಇವಾಗ ನಾವೆಲ್ಲನೂ ಕೂಡ ನೆರಿಗೆಯನ್ನು ಹಿಡ್ಕೋಬೇಕು. ಈ ಥರ ಇದರಲ್ಲಿ ಕೆಲವರು 7 ನೆರಿಗೆಯನ್ನು ಮಾಡ್ಕೊತಾರೆ, ಇನ್ನು ಕೆಲವರು 9 ನೆರಿಗೆ ಮಾಡ್ತಾರೆ, ಇನ್ನು ಕೆಲವರು 10, 11 ನೆರಿಗೆಗಳು ಕೂಡ ಮಾಡ್ಕೊತಾರೆ. ಅದು ನಿಮಗೆ ಎಷ್ಟು ಅಗಲ ಬೇಕೋ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನೆರಿಗೆಗಳನ್ನ ಮಾಡ್ಕೋಬೋದು. ನೆರಿಗೆ ಮಾಡ್ಕೊಂಡ್ಬಿಟ್ಟು ನೆರಿಗೆ ಹತ್ರ ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ಸಾಕು. ಇವಾಗ ಇದನ್ನು ಐರನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಈಗ ಕೆಳಗಡೆಗೂ ಕೂಡ ನೆರಿಗೆಗಳನ್ನ ಹಾಕ್ಕೊಂಡು ಬಿಡೋಣ. ನಾವೇನು ಪಿನ್ ಹಾಕಿದ್ವಲ್ಲ ಆ ಪಿನ್ನಿನ ಮೆಜರ್ಮೆಂಟಿಗೆ ಕರೆಕ್ಟಾಗಿ ನೀಟಾಗಿ ಇವಾಗ ಕೆಳಗಡೆ ನೆರಿಗೆಗಳು ಕೂಡ ಎಲ್ಲನೂ ಪೂರ್ತಿಯಾಗಿ ಈ ಥರ ನೆರಿಗೆಗಳನ್ನ ಹಿಡ್ಕೊಂಡು ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು. ಇದು ಅಷ್ಟೇ, ಕೆಲವರು ಚಿಕ್ಕದಾಗಿ ಹಿಡಿತಾರೆ, ಇನ್ನು ಕೆಲವರು ದೊಡ್ಡದಾಗಿ ಹಿಡಿತಾರೆ. ನೋಡಿ, ಇಲ್ಲಿ ಪಿನ್ ಹಾಕಿದ್ನಲ್ಲ ಅಲ್ಲಿವರೆಗೂ ಕರೆಕ್ಟಾಗಿ ಇವಾಗ ನಾವು ನೆರಿಗೆಯನ್ನು ಹಿಡ್ಕೊಂಡು ಮೊದಲಿಗೆ ಪಿನ್ ಹಾಕಿದ್ವಲ್ಲ ಅಲ್ಲಿಂದ ಆ ಪಿನ್ನನ್ನು ತೆಗೆದುಬಿಟ್ಟು ಈ ನೆರಿಗೆಗಳಿಗೆ ಆ ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು. ನೋಡಿ, ಈ ಥರ ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಕೆಳಗಡೆಗೂ ಕೂಡ ಸೇಮ್ ಅದೇ ಥರ ನಾವು ಕೆಳಗಡೆಗೂ ಕೂಡ ನೆರಿಗೆನ ಹಿಡಿದು ಕೆಳಗೂ ಕೂಡ ಒಂದು ಪಿನ್ನನ್ನು ಹಾಕಿ ಆಮೇಲೆ ಐರನ್ನ ಮಾಡ್ಕೋಬೇಕು. ಇವಾಗ ಇಷ್ಟು ನೆರಿಗೆ ಹಿಡ್ಕೊಂಡಾಗಿದೆ. ಇವಾಗ ಇದು ಐರನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನೆಲ್ಲ ಕೂಡ ನೀಟಾಗಿ ಈ ಥರ ಐರನ್ ಮಾಡ್ಕೊಂಡು ಬಿಡಬೇಕು. ನಾವು ಭುಜದ ಹತ್ರ ಏನು ಪಿನ್ ಹಾಕಿದ್ವಲ್ಲ ಆ ಪಿನ್ನಿನವರೆಗೂ ಕೂಡ ಇದೇ ಥರ ಎಲ್ಲ ನೆರಿಗೆಗಳು ಕೂಡ ಈ ಥರ ಸಮನಾಗಿ ನೀಟಾಗಿ ಈ ಥರ ನೋಡಿಕೊಂಡು ಆಮೇಲೆ ಫುಲ್ಲು ಸೆರಗಿನವರೆಗೂ ಕೂಡ ನೀಟಾಗಿ ಐರನ್ನ ಮಾಡ್ಕೊಂಡು ಬಿಡಬೇಕು. ಈ ಥರ ಐರನ್ ಮಾಡ್ಕೊಂಡ್ವಿ ಅಂತಂತಂದರೆ ಆ ಕಡೆ ಈ ಕಡೆ ಏನೂ ಹೋಗಲ್ಲ, ಒಂದು ಪೀಸ್ ಒಳಗೆ ಹೊರಗೆ ಏನೂ ಬರೋದಿಲ್ಲ. ನೀಟಾಗಿ ಕ್ಲೀನಾಗಿ ಎಲ್ಲನೂ ಕೂಡ ಒಂದೇ ಸಮ ನೆರಿಗೆಗಳು ಬಂದುಬಿಡುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಮೇಲಕ್ಕೆ ಮಾಡ್ಕೊಂಡು ಬಿಡಬೇಕು. ಈ ಥರ ಮೇಲಕ್ಕೆ ಮಾಡಿಕೊಂಡು ಪಿನ್ ಹಾಕಿರೋವರೆಗೂ ಕೂಡ ಅದೇ ಥರ ನೆರಿಗೆನ ಮಾಡ್ಕೊಂಡು ಬಿಡಬೇಕು.
ಇವಾಗ ಅಲ್ಲಿ ಭುಜದ ಹತ್ರ ಪಿನ್ ಹಾಕಿದ್ದೀವಲ್ಲ, ಆ ಪಿನ್ನನ್ನು ಬಿಚ್ಚಿಬಿಟ್ಟು ನಾವು ಒಂದು ನೆರಿಗೆನ ಮೇಲಕ್ಕೆ ತೆಗೆದು ಅದ್ರ ಒಳಗಡೆಗೆ ಅಲ್ಲಿ ಪಿನ್ನನ್ನು ಮಾಡಬೇಕು ಈ ಥರ. ಆಗ ಪಿನ್ ಮೇಲ್ಗಡೆ ಕಾಣಿಸೋದಿಲ್ಲ. ಆಮೇಲೆ ಐರನ್ ಮಾಡಿದಾಗ ಐರನ್ನು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಆ ಕಾರಣದಿಂದ ಪಿನ್ನನ್ನು ನಾವು ಒಳಗಡೆಗೆ ಮಾತ್ರ ಬಿಡಬೇಕು, ಮೇಲ್ಗಡೆಗೆ ಕಾಣಿಸೋದಿಲ್ಲ. ನೋಡಿ ಆ ಥರ ಒಳಗಡೆಗೆ ಪಿನ್ ಹಾಕಿದ್ವಿ ಅಂದರೆ ಈಗ ಅಲ್ಲಿನೂ ಕೂಡ ನೀಟಾಗಿ ಈ ಥರ ಐರನ್ನ ಮಾಡ್ಕೊಂಡು ಬಿಡಬೇಕು. ಈಗ ಇದೆಲ್ಲ ಐರನ್ ಮಾಡಿದ್ದಾಗಿದ್ದ ನಂತರ ಇವಾಗ ಎದೆ ಭಾಗದ ಹತ್ರ ನಾವು ಸ್ವಲ್ಪ ಎಲ್ಲ ನೆರಿಗೆಗಳು ಸ್ಪ್ರೆಡ್ ಮಾಡಬೇಕು. ಎಲ್ಲನೂ ಕೂಡ ನೆರಿಗೆಗಳು ರೆಡಿ ಮಾಡ್ಕೊಂಡು ಬಿಡಬೇಕು. ಈ ಥರ ನಾವು ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕಾಗುತ್ತೆ ಅಷ್ಟು ಡಿಸ್ಟೆನ್ಸಲ್ಲಿ ಇದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನಾವು ಐರನ್ನ ಮಾಡಬೇಕು ಈ ಥರ. ಆವಾಗ ಎದೆ ಭಾಗದ ಹತ್ರನೂ ಕೂಡ ಐರನ್ಗಳು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ಇಷ್ಟು ಎದೆ ಭಾಗದ ಹತ್ರ ಐರನ್ ಮಾಡಿದ್ದಾಯಿತು. ಈಗ ಕೆಳಗಡೆ ನೆರಿಗೆ ಏನು ಹಿಡ್ಕೊಂಡಿದ್ವಲ್ಲ ನಾವು, ಆ ನೆರಿಗೆಗೂ ಕೂಡ ಇವಾಗ ಈ ಥರ 1 by 1 ಒಂದ್ರ ಪಕ್ಕ ಒಂದು ಹಾಫ್ ಇಂಚು ಡಿಸ್ಟೆನ್ಸಲ್ಲಿ ನಾವು ಈ ಥರ ನೆರಿಗೆಗಳನ್ನ ಜೋಡಿಸ್ಕೊಂಡು ಆಮೇಲೆ ಇದನ್ನು ಐರನ್ ಮಾಡಬೇಕು. ಒಂದೇ ಸಮ ಹಿಡ್ಕೊಂಡು ಐರನ್ ಮಾಡೋದ್ರಿಗಿಂತ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾವು ಈ ಥರ ಇಟ್ಕೊಂಡು ಐರನ್ ಮಾಡಿದ್ವಿ ಅಂತಂದರೆ ಉಟ್ಟಾಗೂ ಕೂಡ ಅದು ತುಂಬ ನೀಟಾಗೂ ಕಾಣುತ್ತೆ. ಹಾಗೆ ಪ್ರತಿಯೊಂದು ನೆರಿಗೆಗೂ ಕೂಡ ಐರನ್ ಆಗುತ್ತೆ. ಎಲ್ಲ ಒಂದೇ ಸಮ ಹಿಡ್ಕೊಂಡು ನಾವು ಐರನ್ ಮಾಡಿದ್ವಿ ಅಂತಂದರೆ ಒಂದೊಂದು ಸಲ ಒಂದೊಂದು ನೆರಿಗೆಗೆ ಐರನ್ ಬೀಳೋದಿಲ್ಲ. ಆ ಕಾರಣದಿಂದ ಈ ಥರ ನಾವು ಸ್ವಲ್ಪ ಬಿಡಿ ಬಿಡಿಯಾಗಿ ಇಟ್ಕೊಂಡು ಐರನ್ ಮಾಡಿದ್ರೆ ಅದು ನೀಟಾಗಿ ಐರನ್ ಕೂತ್ಕೊಳ್ಳುತ್ತೆ. ಇವಾಗ ಕೆಳಗಡೆ ಭಾಗದಲ್ಲೂ ಕೂಡ ಸೇಮ್ ಅದೇ ಥರನೇ ಐರನ್ ಮಾಡ್ಕೊಂಡು ಬಿಡೋಣ. ನೋಡಿ ಇವಾಗ ಪೂರ್ತಿಯಾಗಿ ನೆರಿಗೆಗಳು ಐರನ್ ಮಾಡಿದ್ದಾಯಿತು. ಇವು ಎಲ್ಲ ಕೂಡ ಸಮನಾಗಿ ಇನ್ನೊಂದು ಸಲ ನೀಟಾಗಿ ಈ ಥರ ನಾವು ಹಿಡ್ಕೊಂಡು ನೀಟಾಗಿ ಫೋಲ್ಡಿಂಗ್ನ ಮಾಡ್ಕೊಂಡು ಬಿಡಬೇಕು. ಆವಾಗ ಎಲ್ಲನೂ ಕೂಡ ಒಂದೇ ಸಮ ನೀಟಾಗಿ ಐರನ್ ಇರುತ್ತೆ ಅದಕ್ಕೆ. ಈಗ ಇದನ್ನು ಫೋಲ್ಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ನೋಡಿ ಇದು ಕೆಳಗಡೆ ನೆರಿಗೆ ಭಾಗ, ಇದು ಬಂದು ಸೆರಗು ಎದೆ ಭಾಗದ ಹತ್ರ ಎಷ್ಟು ನೀಟಾಗಿ ಕೂತಿದೆ ನೋಡಿ. ಈಗ ಫೋಲ್ಡಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೆರಿಗೆಗಳು ಮಧ್ಯದಲ್ಲಿ ಹಿಡ್ಕೊಂಡು ಹಿಂದಗಡೆ ಉಡೋ ಪದರ ಏನಿರುತ್ತಲ್ಲ ಅದನ್ನು ನಾವು ಫೋಲ್ಡಿಂಗ್ನ ಮಾಡ್ಕೊಂಡು ಬಿಡಬೇಕು. ನೋಡಿ ಈ ಥರ ಹಾಕ್ಬಿಟ್ಟು ಇದು ಉಲ್ಟಾ ಹಾಕಬೇಕು ಸೀರೆ. ಈ ಸೀರೆ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾವು ಉಡೋ ಪದರ ಏನಿರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲಕ್ಕೆ ನಾವು ಇದನ್ನು ಮಡಚ್ಕೊಂಡು ಈ ಥರ ಆ ನೆರಿಗೆ ಮೇಲೆ ಹಾಕ್ಕೊಂಡು ಬಿಡಬೇಕು. ನೋಡಿ ಇವಾಗ ಈ ಥರ ಫೋಲ್ಡಿಂಗ್ ಮಾಡಿದ್ದಾಯಿತು. ಈ ಥರ ಫೋಲ್ಡಿಂಗ್ ಮಾಡಿದ್ದಾದ ಮೇಲೆ ಇವಾಗ ನಾವು ಸೆರಗಿನ ಭಾಗ ಏನು ನೆರಿಗೆ ಮಾಡ್ಕೊಂಡಿರ್ತೀವಲ್ಲ ಐರನ್ನು, ಅದನ್ನು ಇದ್ರ ಮೇಲಕ್ಕೆ ಹಾಕಿಬಿಡ್ಬೇಕು. ಇವಾಗ ನೋಡಿ ಇವಾಗ ಈ ನೆರಿಗೆ ಮಾಡ್ಕೊಂಡಿರೋದನ್ನು ನಾವು ಅದ್ರ ಮೇಲಕ್ಕೆ ಹಾಕಿಬಿಡೋಣ. ನೋಡಿ ಎಲ್ಲ ನೆರಿಗೆಗಳು ಕೂಡ ಈ ಥರ ಮಧ್ಯಭಾಗದಲ್ಲಿ ಕರೆಕ್ಟಾಗಿ ನೀಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಎಲ್ಲನೂ ಕೂಡ ಇನ್ನೊಂದು ಸಲ ನೆರಿಗೆಗಳನ್ನ ಸರಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈ ಸೀರೆ ಭಾಗ ಏನಿರುತ್ತಲ್ಲ ಆ ಸೀರೆ ಭಾಗದಲ್ಲಿ ನಾವು ಕಾಲು ಭಾಗದಷ್ಟು ಅಳತೆನ ನೋಡಿಕೊಂಡು ಆ ಕಾಲು ಭಾಗದ ಅಳತೆಗೆ ನಾವು ಈ ನೆರಿಗೆನ ಈ ಕಡೆಗೆ ಎಳ್ಕೊಂಡು ಬರಬೇಕು. ಈ ಥರ ಎಳ್ಕೊಂಡು ಬಂದುಬಿಟ್ಟು ಇನ್ನೊಂದು ಸಾರಿ ನಾವು ಎಲ್ಲನೂ ಕೂಡ ಸಮ ಮಾಡಿಕೊಂಡು ಇದು ಅಳತೆ ಎಷ್ಟಿದೆಯೋ ಅಷ್ಟುದ್ದಕ್ಕೆ ಮೇಲಕ್ಕೆ ನಾವು ಎದೆ ಭಾಗದ ನೆರಿಗೆಗಳನ್ನ ಮೇಲಕ್ಕೆ ತಗೊಂಡು ಆಮೇಲೆ ಇನ್ನೊಂದು ಸರಿ ಇಲ್ಲೆಲ್ಲ ನೆರಿಗೆಗಳು ಕೂಡ ಸಮ ಮಾಡ್ಕೋಬೇಕಿಲ್ಲಿ. ಈ ಥರ ಸಮ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸೈಡಲ್ಲಿದೆಲ್ಲ ಕೆಳಗಡೆಗೆ ಅದನ್ನು ಕೂಡ ಈ ಥರ ಫೋಲ್ಡಿಂಗ್ ಮಾಡಿಬಿಡ್ಬೇಕು. ಇದು ಒಂದು ಸ್ವಲ್ಪ ಒಳಗಡೆಗೆ ರಿಂಕಲ್ಸ್ ಬರುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ, ಅದು ರಿಂಕಲ್ಸ್ ಬಂದೇ ಬರುತ್ತೆ. ಅದು ಫೋಲ್ಡಿಂಗ್ ಆದಮೇಲೆ ಈ ಕಡೆಯಿಂದ ನಾವು ಒಂದು ಕಾಲು ಭಾಗದಷ್ಟು ಫೋಲ್ಡಿಂಗ್ನ ಮಾಡಿ ಆಮೇಲೆ ಮತ್ತೆ ಆ ಕಡೆದು ಕೂಡ ಒಂದು ಕಾಲು ಭಾಗದಷ್ಟು ಫೋಲ್ಡಿಂಗ್ನ ಮಾಡಿಬಿಟ್ಟು ಇನ್ನೊಂದು ಸಲ ಫೋಲ್ಡಿಂಗ್ ಮಾಡಿ
ಆಮೇಲೆ ಅದನ್ನು ಈ ಕಡೆಗೆ ಇನ್ನೂ ಒಂದು ಫೋಲ್ಡಿಂಗ್ನ ಮಾಡ್ಕೊಂಡು ಬಿಡಬೇಕು. ಈ ಥರ ನೋಡಿ, ಸಮನಾಗಿ ಫೋಲ್ಡಿಂಗ್ ಆದಮೇಲೆ ಇವಾಗ ಇದನ್ನು ತಿರುಗಿಸಿದಾಗ ಎದೆ ಭಾಗದ ನೆರಿಗೆಗಳು ಈ ಥರ ಬರುತ್ತೆ. ಈಗ ಅದನ್ನು ಕೂಡ ಎಲ್ಲ ನೀಟಾಗಿ ಸಮ ಮಾಡಿಬಿಟ್ಟು ಈಗ ಫುಲ್ಲು ಸೆರಗಿಂದೇನು ನೆರಿಗೆಗಳಿರುತ್ತಲ್ಲ ಅದನ್ನು ನಾವು ಹಿಂದಗಡೆಗೆ ಫೋಲ್ಡ್ ಮಾಡ್ಕೊಂಡು ಬಿಡಬೇಕು. ಹಿಂದಗಡೆಗೆ ಬೇಕಾದರೂ ಸುತ್ತಿ ಫೋಲ್ಡ್ ಮಾಡಿ ಒಂದು ಪಿನ್ನು ಬೇಕಾದರೂ ಹಾಕ್ಕೋಬೋದು ನಾವು. ಇಲ್ಲ ಅಂತಂತಂದರೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದ್ರ ಒಳಗಡೆಗೆ ಬೇಕಾದರೂ ನಾವು ಅದನ್ನು ಸೇರಿಸ್ಕೊಂಡು ಬಿಡ್ಬೋದು. ನೋಡಿ, ಈ ಥರ ಮೇಲಕ್ಕೆ ಹಾಕಿಬಿಟ್ಟು ಇದ್ರ ಮೇಲೆ ನಾವು ಒಂದು ಪಿನ್ ಬೇಕಾದರೂ ಹಾಕ್ಕೋಬೋದು. ಇಲ್ಲ ಅದ್ರ ಒಳಗಡೆಗೆ ಬೇಕಾದರೂ ನಾವು ಈ ಥರ ಸೇರಿಸ್ಕೊಂಡು ಬಿಡ್ಬೋದು. ಆ ಥರ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಬಿಟ್ವಿ ಅಂತಂದರೆ ಅದು ಸ್ಟಿಫಾಗಿ ಹಾಗೇ ಇರುತ್ತೆ, ನೆರಿಗೆಗಳು ಆ ಕಡೆ ಈ ಕಡೆ ಆಗೋದಿಲ್ಲ, ನೀಟಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್. ಈ ಥರ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಕವರ್ಗೆ ಹಾಕಿ ಇಟ್ಕೊಂಡ್ವಿ ಅಂದರೆ ಸೂಟ್ ಕೇಸಲ್ಲಿ ಇಟ್ಕೊಂಡು ಎಷ್ಟೇ ದೂರ ನಾವು ತೊಗೊಂಡು ಹೋದರೂ ಕೂಡ ಸೀರೆ ಏನೂ ಹಾಳಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸೀರೆ ಹೇಗೆ ಅನ್ನಿಸ್ತು ಫೋಲ್ಡಿಂಗು ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.